ಅವರು ರಾಜೀನಾಮೆ ಕೊಟ್ಟು ಅವ್ರನ್ನ ಕರ್ಕೊಂಡು ಮಂತ್ರಿ ಮಾಡಿದ್ರು ಅಂತೇಳಿ ಹಾಗೆ ನಡೆದಂಥ ಸ್ಟೋರಿ ಇರಲಿ. ಈಗ ಕಾಂಗ್ರೆಸ್ನ ಈ 135 ಕಾಂಗ್ರೆಸ್ ಸೀಟ್ ಏನಿದೆ ಇಲ್ಲಿ ಆಪರೇಷನ್ ಕಮಲ ಮಾಡುವಂಥ ಪ್ರಯತ್ನಗಳನ್ನು ಆಗ್ತಾ ಇದೆ. ದೊಡ್ಡ ಸುದ್ದಿ ಯಾರು ಹೇಳಿದ್ದು ಅಂತಂದರೆ ಮುಖ್ಯಮಂತ್ರಿ ಹೇಳಿದ್ದು. ಆಪರೇಷನ್ ಕಮಲ ಸದ್ದು, ರಾಜ್ಯದಲ್ಲಿ ಕೋಲಾಹಲ. ಈಗ CM ಆಪರೇಷನ್ ಮಾತು ಆಡಿದ್ಯಾಕೆ ಅನ್ನುವಂಥ ಮಾಹಿತಿಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರ ಅಸ್ಥಿರತೆ ಮಾಡೋ ಬಗ್ಗೆ CM ಕೈ ಸೇರಿತ ಆ ವರದಿ. ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳಿದಂತೆ ಗುಪ್ತಚರ ವರದಿ ಆಧಾರದಿಂದ ಮಾತನಾಡಿದ್ರ CM. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸರ್ಕಾರ ಅಸ್ಥಿರತೆ ಬಗ್ಗೆ ಒಬ್ಬೊಬ್ಬ MLAಗಳಿಗೆ 50 ಕೋಟಿ ಆಫರ್ ಬಗ್ಗೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಬರ್ತಾ ಇದೆಯಂತೆ. ಅದನ್ನು ಸುಧಾಕರ್ ಕೂಡ ಹೇಳಿದರು. ಉನ್ನತ ಶಿಕ್ಷಣ ಸಚಿವ ಚಿಂತಾಮಣಿ MLA ಅವರು ಕೂಡ ಹೇಳಿದ್ರೆ ಬಂದಿರಬಹುದು ಅಂತಂದ್ಬಿಟ್ಟು. ಸೊ 50 ಕೋಟಿ ಆಫರ್ ಬಗ್ಗೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ, ಗುಪ್ತಚರ ಇಲಾಖೆ ವರದಿ ಆಧಾರದ ಮೇಲೆ CM ಹೇಳಿಕೆ. ರಿಪಬ್ಲಿಕ್ ಕನ್ನಡಕ್ಕೆ ಅದನ್ನು ಪುಷ್ಟೀಕರಿಸಿದ್ದಾರೆ ಡಿ ಸುಧಾಕರ್. CM ಸಿದ್ದರಾಮಯ್ಯ ಅವರಿಗೆ ಗುಪ್ತಚರ ಇಲಾಖೆ ಮಾಹಿತಿ ಇದೆ, ಅದಕ್ಕಾಗಿ ಸರ್ಕಾರದ ಅಸ್ಥಿರತೆ ಬಗ್ಗೆ ಮಾತನಾಡಿದ್ದಾರೆ. CM ಯಾವುದೇ ಮಾಹಿತಿ ಇಲ್ಲದೆ ಮಾತನಾಡಲ್ಲ, ಶಾಸಕರ ಖರೀದಿ ಬಗ್ಗೆ ಮಾಹಿತಿ ನೀಡಿರಬೇಕು, ಮಾಹಿತಿ ಸಿಕ್ಕಿದೆ ಅಂತೇಳಿ MC ಸುಧಾಕರ್ ಕೂಡ ಹೇಳಿದ್ದಾರೆ. ಓಕೆ, ಆಮೇಲೆ ಒಂದು ನಿಮಿಷ, ಆಮೇಲೆ ಅದಕ್ಕೆ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಕರಣ ದಾಖಲಿಸುವಂತೆ BJP ಸವಾಲಿಗೆ ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮಯ ಬಂದಾಗ ನೋಡೋಣ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಸಚಿವ HC ಮಹದೇವಪ್ಪ ಹೇಳಿಕೆ. ಸರ್ಕಾರ ಅಸ್ಥಿರ ಮಾಡುವ ಪ್ರಯತ್ನ ಆಗ್ತಾ ಇದೆ, ಹಿಂದೆ ಸರ್ಕಾರ ಬೀಳಿಸಿದ ಉದಾಹರಣೆ ಇದೆ ಅಂತೇಳಿ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಮಾತಾಡಿದ್ದಾರೆ. ಹಾಗಿದ್ರೆ ಕೇಳಿಸ್ಕೊಳ್ಳಿ, ಸಿದ್ದರಾಮಯ್ಯ ಏನು ಹೇಳಿದರು. ಮೊದಲಿಗೆ ಸಿದ್ದರಾಮಯ್ಯ ಏನು ಹೇಳಿದರು, ಆ ನಂತರ MC ಸುಧಾಕರ್ ಏನು ಹೇಳಿದರು, ಆ ನಂತರ ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀನಿ, ಕೇಳಿಸ್ಕೊಳ್ಳಿ ಮೊದಲು ಅವರ ಬೈಟ್. ಈ ಸಾರಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಎಲ್ಲಿಂದ ಬರ್ತದೆ ಈ ದುಡ್ಡು? ಈ ಸಾರಿ ಶಾಸಕರಿಗೆ ಸರ್ಕಾರ ಬಿಡಿಸುವಂತ ಪ್ರಯತ್ನ ಅಂತ ಏನ್ ಸರ್, ನಿಜನಾ? ಈಗ ನೋಡಿ, ಈಗ ನಿಜ ಇಲ್ದರೆ ಇನ್ನೇನು ಹೇಳಿ. ಈಗ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ನಿರಂತರವಾಗಿ ಈ ಸರ್ಕಾರ ಬಿದ್ದೋಗುತ್ತೆ, ಈ ಸರ್ಕಾರನ ಉಳಿಸ್ಬಿಡ್ತೀವಿ ಅಂತ BJP ಅವರು ಹೇಳ್ತಾಯಿದ್ರು. ಅವ್ರ ಜೊತೆ ಕುಮಾರಸ್ವಾಮಿಯವರು ಸೇರಿಕೊಂಡ್ರು. ಈಗ ಇತ್ತೀಚೆಗೆ ಸನ್ಮಾನ್ಯ ಈ ದೇಶದ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು ಕೂಡ ಈ ಸರ್ಕಾರ ಬೀಳಿಸೋವರೆಗೂ ನಾನು ನಿರ್ಗಮಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಿಮಗೇನು ಅರ್ಥ ಆಗುತ್ತೆ ಹೇಳಿ? ಇವತ್ತು ಇಲ್ದಿರೋ ಅಂತಕ್ಕಂಥ ವಿಚಾರಗಳ ಬಗ್ಗೆ ಇವತ್ತು ED, CBI ಮತ್ತೊಂದು ಮಗದೊಂದು ಅಂತಕ್ಕಂಥ ಒಂದು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಶಾಸಕರಿಗೆ ಈ ರೀತಿ ಆಫರ್ ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ? ನನಗೆ ನಿಖರವಾಗಿ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಅವರಿಗೆ ಇಂಟೆಲಿಜೆನ್ಸ್ ಮುಖಾಂತರ ಅವರಿಗೆ ಸಂಪೂರ್ಣವಾದಂಥ ವರದಿ ಇರ್ತದೆ. ಅದರಿಂದ ಇವರ ನಿರಂತರ ಪ್ರಯತ್ನ ಈ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಸಂಪೂರ್ಣ ಮಾಹಿತಿ ಇರೋದ್ರಿಂದ ಅವರು ಅದನ್ನು ಹೇಳಿದ್ದಾರೆ. ಆ ಕಾರಣದಿಂದ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. 136 ಜನ ಶಾಸಕರಿರ್ತಕ್ಕಂಥ ಈ ಒಂದು ಸರ್ಕಾರವನ್ನು ನಾವು ಬೀಳಿಸ್ತೀವಿ ಅಂತ ಹೇಳಿದ್ರೆ ನಾವೇನು ಅರ್ಥ ಮಾಡ್ಕೋಬೇಕು? ಹಿಂದೆ ಈ ಪ್ರಯತ್ನ ಮಾಡಿದಾರಲ್ಲ, 19 ಜನರನ್ನು ಆಪರೇಷನ್ ಕಮಲ ಮಾಡಿರ್ತಕ್ಕಂಥದ್ದು ಉದಾಹರಣೆ ನಮ್ಮ ಮುಂದೆನೇ ಇದೆಯಲ್ಲ. ಮುಖ್ಯಮಂತ್ರಿಗಳು ಸುಖ ಸುಮ್ಮನೆ ಕೂಡ ಯಾವುದು ಆಧಾರ ಇಲ್ಲದೆ ಅಥವಾ ಯಾವುದು ಮಾಹಿತಿ ಇಲ್ಲದೆ ಹೇಳೋದಿಲ್ಲ. ಖಂಡಿತ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಏನಾದರೂ ಆಧಾರ ಇದ್ದರೆ ಮಾತ್ರ ಅವ್ರು ಹೇಳ್ತಾರೆ. ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅವರು ವಿರೋಧ ಪಕ್ಷಗಳ ರೀತಿಯಲ್ಲಿ ಬೇಜವಾಬ್ದಾರಿ ಹೇಳಿಕೆಗಳನ್ನು, ಇಲ್ಲದೇ ಇರತಕ್ಕಂಥ ವಕಫ್ ವಿಚಾರವನ್ನು, ಮತ್ತೊಂದು ಇವೆಲ್ಲವನ್ನು ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಲಾಭಕ್ಕೆ ಬಳಸ್ತಕ್ಕಂಥ ಕೀಳು ಮಟ್ಟದ ರಾಜಕಾರಣ ನಮ್ಮ ಮುಖ್ಯಮಂತ್ರಿಗಳು ಮಾಡೋದಿಲ್ಲ. ಇಂಟೆಲಿಜೆನ್ಸ್ ರಿಪೋರ್ಟ್ ಆಧಾರದ ಮೇಲೆ ಅಥವಾ ಇಂಟೆಲಿಜೆನ್ಸ್ ಮೇಲೆ ಅವ್ರಿಗೆ ಮಾಹಿತಿ ಇರೋದ್ರಿಂದ ಅವ್ರು ಹೇಳಿದ್ದಾರೆ. ಹಂಗಾರೆ ಸರ್ಕಾರ ಸಮಯ ಬಂದಾಗ ಅದನ್ನು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ತೆಗೆದುಕೊಡ್ತಾರೆ. ಇದು ಸುಧಾಕರ್ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಎಲ್ಲವೂ ಕೂಡ ಸರ್ಕಾರ ಬಿಡಿಸುವಂಥ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ದಾರೆ. ಅವರಿಗೆ ಅವ್ರದ್ದೇ ಆದ ಒಂದು ಸಾಕ್ಷಿ ಇರುವಂಥದ್ದು, ಒಂದಷ್ಟು ದಾಖಲೆ ಇರುವಂಥದ್ದು, ಮತ್ತು ಸಂಬಂಧಪಟ್ಟಂತೆ ಸಮಯ ಬಂದಾಗ ದೂರು ದಾಖಲೆ ಮಾಡಲಾಗುತ್ತೆ ಅಂತ ಹೇಳೋ ಮೂಲಕ ಒಂದು ಸಂದೇಶ ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು. ಓಕೆ, ಏನಿದು ಸರ್ಕಾರ ಬೀಳಿಸುವಂಥ ಪ್ರಯತ್ನ? ಇಸ್ ಇಟ್ ಈಸಿ? ಅದಷ್ಟು ಸುಲಭ ಇದೆಯಾ? ನೋಡಿ ವೀಕ್ಷಕರೇ, ಹೇಳ್ತೀನಿ. 224 ಸದಸ್ಯ ಬಲ. 224 ಸದಸ್ಯ ಬಲ. ಇದರ ಬಗ್ಗೆ ಯಾಕೆ ಈ ಥರ ಮಾತಾಡ್ತದೆ, ಒಂದು ರಿಪೋರ್ಟ್ ನೋಡ್ಕೊಂಬನ್ನಿ. ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಸದ್ದು. CM ಸಿದ್ದರಾಮಯ್ಯ ಹೇಳಿಕೆ ಕೋಲಾಹಲ. ಎಷ್ಟು ದಿನ ಸೈಲೆಂಟ್ ಇದ್ದ ಆಪರೇಷನ್ ಕಮಲ ಸುದ್ದಿ ಮತ್ತೆ ಸದ್ದು ಮಾಡಿದೆ. ಈ ಬಗ್ಗೆ ಖುದ್ದು CM ಸಾಹೇಬರು ಮಾತನಾಡಿದ್ದು ರಾಜ್ಯ ರಾಜಕಾರಣದಲ್ಲಿ ಏನೋ ನಡೀತಿದೆ ಅನ್ನೋ ಗುಮಾನಿ ಮೂಡುವಂತೆ ಮಾಡಿದೆ.
ಈ ಸಾರಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತಾರೆ. ಎಲ್ಲಿಂದ ಬರ್ತದೆ ಈ ದುಡ್ಡು? ಕೇಳಿದ್ರಲ್ಲ, ಸಿಎಂ ಸಿದ್ದರಾಮಯ್ಯ ಹೇಳಿದಂತೆ ತಮ್ಮ 50 ಶಾಸಕರಿಗೆ ತಲಾ 50 ಕೋಟಿ ಆಮಿಷ ನೀಡಲಾಗಿತ್ತಂತೆ ಎಂದು ಹೇಳುವ ಮೂಲಕ ಸಿಎಂ ಸಿದ್ದರಾಮಯ್ಯ ಬಿಗ್ ಬಾಂಬ್ ಹಾಕಿದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಡಿಮಿಡಿ. ಸಿಎಂ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಘಟಾನುಘಟಿ ನಾಯಕರಾದ ಡಿಸಿಎಂ ಡಿಕೆ ಶಿವಕುಮಾರ್, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ MLAಗಳ ಹತ್ರ ಮಾತಾಡಿದ್ದಾರೆ. ಕೆಲವು MLAಗಳೆಲ್ಲ ಬಂದು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ. ಅದನ್ನು ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಮಿಕ್ಕಿದ ವಿಚಾರನ ನಾನು ನಿಮಗೆ ಅದಾದ್ಮೇಲೆ ತಿಳಿಸ್ತೀನಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು. ಹಾಗಾಗಿ ಅವರು ಹೇಳಿರ್ತಾರೆ. ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅದು ಅಲ್ಟಿಮೇಟ್ ನಮ್ಮ ಕಾಂಗ್ರೆಸ್ಗೆ, ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಅವರಿಬ್ಬರು ನಾಯಕರು. ಅವ್ರು ಹೇಳಿದ್ದಾರೆ ಅಂದರೆ ಏನು ಸೋರ್ಸಸ್ ಇಲ್ದಲೇ ಹೇಳಲ್ಲ. ಸೊ ಅದನ್ನು ನಾನು ಡಿಸ್ಕಸ್ ಮಾಡೋದು ಅವೆಲ್ಲ ಇವತ್ತಿಂದಲ್ಲ, ಭಾಳ ನಮ್ಮ ರವಿ ಗಣಗ ಅವರಿಗೆ ಹೇಳಿರ್ಲಿವಾ. ಬಟ್ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಡೇ 1 ಇಂದಿದೆ. ಈಗ ಹೆಚ್ಚಿನ ಮಾಹಿತಿ ಸರ್ಕಾರದ ಮುಖ್ಯಸ್ಥರಾದಂಥ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ಕಾಂಗ್ರೆಸ್ ನಾಯಕರ ವಾಗ್ದಾಳಿಗೆ ಬಿಜೆಪಿ ಪಡೆಯು ಕೌಂಟರ್ ಕೊಟ್ಟಿದ್ದು 50 ಕೋಟಿ ಆಫರ್ ಅಂತ ಕಪೋಕಲ್ಪಿತ ಆರೋಪ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟ್ವೀಟಾಸ್ತ್ರ ಪ್ರಯೋಗ ಮಾಡಿದರೆ, ಅತ್ತ 50 ಕೋಟಿ ಆಫರ್ ಬಗ್ಗೆ ಸಾಕ್ಷಿ ಇದ್ದರೆ ದೂರು ಕೊಡಿ ಎಂದು ಸಿಟಿ ರವಿ ಕಿಡಿಕಾರಿದ್ದಾರೆ. ಭಾರತೀಯ ಜನತಾ ಪಾರ್ಟಿ 50 ಕೋಟಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳಿ ನಾನು ನಿಮ್ಮನ್ನು ಕೇಳಕ್ ಬಯಸ್ತೀನಿ. ನಿಮ್ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲರಲ್ಲ? ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ, ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು. ಬದ್ಧತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ನಿಮ್ಮ ಆರೋಪ ಅದು ಆಧಾರ ಇಲ್ಲದ ಆರೋಪ. ನಿಮ್ಮ ಆರೋಪಕ್ಕೆ ಏನಾದರೂ ಆಧಾರ ಇದ್ರೆ ನಾನು ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಯಾರು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು, ಯಾರನ್ನ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು, ಯಾವಾಗ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು, ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದೂರು ಕೊಡಿ. ಖುದ್ದು ಸಿಎಂ ಹೇಳಿರೋ ಮಾತು ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿದ್ದು, ಹಾಗಿದ್ರೆ ಬಿಜೆಪಿ ವಿರುದ್ಧ ತನಿಖೆ ಮಾಡುತ್ತಾ ಸರ್ಕಾರ? ಎಲ್ಲ ಸಿಎಂಗೆ ಮಾಹಿತಿ ಇದ್ರೆ ತನಿಖೆ ಯಾಕೆ ನಡೆಸ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಏಳುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಬಸವರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕೇಳ್ಕೊಂಡ್ಬಿಡ್ತೀನಿ ಬಸವರಾಜ್ ಅಪ್ಡೇಟ್ ಏನು ಅಂತೇಳಿ. ಬಸವರಾಜ್, ಏನಿದು, ಇದರ ಬಗ್ಗೆ ಏನು ಅಪ್ಡೇಟ್ ಇದೆ? ಜಯಪ್ರಕಾಶ್, ಈ ಹಿಂದಿನಿಂದನೂ ಕೂಡ ಸಾಕಷ್ಟು MLAಗಳು ಆರೋಪವನ್ನು ಮಾಡಿದ್ರು. ನೀವು ನೆನಪಿರಬಹುದು, ಮಂಡ್ಯ MLA ರವಿ ಗಣಗ ಕೂಡ 50 ಕೋಟಿ ರೂಪಾಯಿ ನಮಗೆ ಆಫರನ್ನು ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಶಾಸಕರಿಗೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಆನಂತರ ಒಂದಷ್ಟು ಪರಿಸ್ಥಿತಿ ಶಾಂತವಾಗಿತ್ತು. ಆದರೆ ಈ ಬೈ ಎಲೆಕ್ಷನ್ ಮುಗಿತಾ ಇದ್ದಂಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ಬಾಂಬನ್ನು ಸಿಡಿಸಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕಾಂಗ್ರೆಸ್ ಶಾಸಕರನ್ನು ಖರೀದಿ ಮಾಡೋಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ, ಸರ್ಕಾರ ಬೀಳಿಸುವಂಥ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆ ಅವರ ಮೇಲೆ ಬಂದಂಥ ಆರೋಪಗಳು ಮತ್ತು ಮೂಢ ತನಿಖೆಯಿಂದ ಬಚಾವಾಗಲು ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಟ್ಟರ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇಡಿ ಈಗ ನೋಟಿಸ್ ಕೊಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳಿದ್ದಾವೆ. ಆ ಒಂದು ನೋಟಿಸ್ ಏನಾದ್ರು ಕೊಟ್ಟಿದ್ದೆ ಅದರಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾಗ ಅದನ್ನು ಬಿಜೆಪಿ ಕಡೆ ತಿರುಗಿಸುವಂಥ ಪ್ರಯತ್ನವನ್ನು, ಹಳೆಯ ಪ್ರಕರಣವನ್ನು ಇಟ್ಕೊಂಡು ಈ ಥರ ಹೇಳಿಕೆ ಕೊಟ್ಟರ ಅಥವಾ ಈಗ ಗುಪ್ತಚರ ಮಾಹಿತಿ ಏನಾದರೂ ಅಪ್ಡೇಟ್ ಕೊಟ್ಟಿದೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದರೆ ಪ್ರತಿದಿನ ಗುಪ್ತಚರ ಆಯುಕ್ತರಿಂದ ಒಂದಷ್ಟು ಮಾಹಿತಿಯನ್ನು ಪ್ರತಿದಿನ ಸಿಎಂ ಅವರು ಪಡೆದುಕೊಳ್ತಾರೆ. ಈ ಸಂದರ್ಭದಲ್ಲೂ ಕೂಡ ಶಾಸಕರ ಖರೀದಿ ಪ್ರಯತ್ನ ನಡೆದಿದೆ ಅನ್ನುವಂಥದ್ದು. ಆದರೆ ಯಾವುದೇ ಶಾಸಕರು ಕೂಡ ಇಲ್ಲಿವರೆಗೂ ಪ್ರಯತ್ನ ನಡೆದಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಶಾಸಕರು ಆರೋಪಿಸಿಲ್ಲ. ಆದರೂ ಕೂಡ ಸಿದ್ದರಾಮಯ್ಯ ಅವರು ಆರೋಪವನ್ನು ಮಾಡ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ನ ಒಂದು ಈ ಒಂದು ಬಿಜೆಪಿ ಕಡೆ ತಿರುಗಿಸುವಂಥ ಪ್ರಯತ್ನ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ, ಸರ್ಕಾರ ಬೀಳಿಸುವ ಉದ್ದೇಶ ಅಷ್ಟೇ ಇದೆಯಾ ಅಥವಾ ಬಿಜೆಪಿ ಈ ಸರ್ಕಾರವನ್ನು ಬೆಳೆಸಿ ಮತ್ತೆ ಸಮ್ಮಿಶ್ರ ಸರ್ಕಾರ ಮಾಡುವಂಥ ಉದ್ದೇಶ ಇದೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್
ಅನ್ಸುತ್ತೆ ನಿಮಗೆ? ಡೌಟ್ ಇದೆ ಸರ್. ಆಕ್ಚುಲಿ ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು, ಮೋದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 700 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆದ್ರೆ ರಿಸೈನ್ ಮಾಡ್ತೀನಿ, ಪ್ರೂಫ್ ಕೊಡಿ ಅಂತ ಹೇಳಿದ್ರು. ಈ 50 ಕೋಟಿ ರೂಪಾಯಿಗೆ ಇವರು ಪ್ರೂಫ್ ಕೊಡ್ಬೋದಿತ್ತಲ್ಲ? ರಾಜ್ಯದ ಜನತೆ ಎಂತೆಂತ ವಿಡಿಯೋಗಳಂತ ವೈರಲ್ ಮಾಡಿ ನೋಡಿದ್ರು. ಇದೇನ್ ಸರ್ ಬಿಡುಗಡೆ ಮಾಡ್ಬೋದಿತ್ತಲ್ಲ? ಈಗ ಕಳ್ಳತನದ ಯಾವುದೇ ದುಡ್ಡುಗೆ ಪ್ರೂಫ್ ಕೊಡಕ್ ಬರೋದಿಲ್ಲ, ಯಾಕಂದ್ರೆ ಅದು ಡಾಕ್ಯುಮೆಂಟ್ ಅಲ್ಲಿ ಕೊಡೋದಿಲ್ಲ, ಚೆಕ್ ಅಲ್ಲಿ ಕೊಡೋಲ್ಲ. ಒಂದು ಆಡಿಯೋ ವೈರಲ್ ಆಗಿದ್ದು ಅಥವಾ ಏನಾದ್ರು ಒಂದು ಆ ಥರನೂ ಮಾತಾಡಿರೋದಿಲ್ಲಲ್ಲ, ಕರೆದು ಮಾತಾಡಿಸಿರ್ತಾರೆ, ಮತ್ತೊಂದು ಮಾತಾಡಿಸಿರ್ತಾರೆ ಅಂತ. ಪ್ರಶ್ನೆ ಅದಲ್ಲ, ಅದು ಬಿಜೆಪಿಯವರು ಮಾಡ್ತಾ ಇರೋ ಆರೋಪ. ಅವರು ಅಂಥ ಅವಕಾಶಗಳು ಸಿಕ್ಕಿದ್ರೆ ಕೊಡ್ತಾರೆ. ಯಾಕಂದರೆ ಈ ಹಿಂದೆ ಒಮ್ಮೆ ಬಿ ಸಿ ಪಾಟೀಲ್ ಅವರಿಗೆ ಯಡಿಯೂರಪ್ಪನವರು ಮಾತಾಡಿದ್ದು ಆಡಿಯೋ ವೈರಲ್ ಆಗಿತ್ತು. ಆಮೇಲೆ ಅದೇ ಬಿ ಸಿ ಪಾಟೀಲ್ ನೆಕ್ಸ್ಟ್ ಬಿಜೆಪಿಗೆ ಹೋದ್ರು, ಅದು ಬೇರೆ ವಿಚಾರ. ಈಗ ಇಲ್ಲಿ ಪ್ರಶ್ನೆ, ಆ ರೀತಿ ಸರ್ಕಾರವನ್ನು ಅಸ್ಥಿರ ಮಾಡೋಕ್ಕೆ ಸಾಧ್ಯ ಇದೆಯಾ? ಸಿದ್ದರಾಮಯ್ಯ ಸರ್ಕಾರವನ್ನು ಬೀಳ್ಸೋಕ್ಕೆ ಸಾಧ್ಯ ಇದೆಯಾ? ಆಪರೇಷನ್ ಕಮಲ ಮಾಡಲಿಕ್ಕೆ ಆಗುತ್ತೆ? ನಿಮ್ಗೇನು ಅನ್ಸುತ್ತೆ? ಆಪರೇಷನ್ ಕಮಲ ಆಗ್ಬೋದಾ? ಈಗ ದುಡ್ಡಿದೆ ಅಂತ ತಿಳ್ಕೊಳ್ಳೋಣ, ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ, ಸಾಧ್ಯ ಇದೆಯಾ? ಹೇಳೋಕ್ಕಾಗಲ್ಲ ಸರ್. ಆದರೆ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೀನಿ, ಕೇಳಿ ಯಾಕೆ ಅಂತ. ವೀಕ್ಷಕರು ಹೇಳ್ಬಿಡ್ತೀನಿ ಯಾಕೆ ಇದನ್ನು ನಂಬಕ್ಕಾಗ್ತಾ ಇಲ್ಲ ಅಂತ. 224 ಸದಸ್ಯ ಬಲ ಇದೆ ಕರ್ನಾಟಕದಲ್ಲಿ. ಈಗ 3 ಕಡಿಮೆ ಆಗಿದೆ, 221 ಇರಲಿ, ಅದು 224 ಲೆಕ್ಕನೇ ಇಡೋಣ. ಅಧಿಕಾರಕ್ಕೆ ಬರಬೇಕಂದ್ರೆ ಎಷ್ಟು ಬೇಕು? ಅದರ ಹಾಫ್ ಅಂದರೆ 224ರ ಅರ್ಧ 112, ಒಂದು ಜಾಸ್ತಿ ಇದ್ದರೆ 113. ಒಂದು ಜಾಸ್ತಿ ಇದ್ದ ತಕ್ಷಣ ಸರ್ಕಾರ ಮಾಡೋಕ್ಕೆ ಹೋಗಲ್ಲ, ಒಂದು 5-10 ಜಾಸ್ತಿ ಇರಬೇಕು. ಕಾಂಗ್ರೆಸ್ ಬಳಿ ಎಷ್ಟಿದೆ? 136. 113ಕ್ಕಿಂತ ಎಷ್ಟಾಯಿತು? 123, 133, 136, ಅಂದರೆ ಒಂದು 23-24 ಜಾಸ್ತಿ ಇದೆ. ಆಮೇಲೆ ಉಳಿದ ಪಕ್ಷೇತರರು ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಈಗ 50 ಶಾಸಕರು ರಾಜೀನಾಮೆ ಕೊಟ್ಟರೆ ಏನಾಗುತ್ತೆ? 50 ಶಾಸಕರು ರಾಜೀನಾಮೆ ಕೊಟ್ಟ ತಕ್ಷಣ ಸರ್ಕಾರ ಬಿದ್ದೋಗ್ಬಿಡ್ತದೆ. ಯಾಕೆ ಅಂತಂದರೆ ಸದಸ್ಯ ಬಲ ಕಡಿಮೆ. ಸದಸ್ಯ ಬಲ ಒಟ್ಟು 169 ಆಗುತ್ತೆ. ಒಂದು 50-52 ಕೊಟ್ಟರೆ 169 ಆದಾಗ ಅದರ ಅರ್ಧ ಎಷ್ಟು? 84. 136 ಜನರ ಪೈಕಿ, MLAಗಳ ಪೈಕಿ 50-52 ಜನ ರಾಜೀನಾಮೆ ಕೊಟ್ಟಾಗ ಕಾಂಗ್ರೆಸ್ನ ಬಲ ಒಂದು 82, 83, 85ಕ್ಕೆ ಬಂದು ನಿಲ್ಲತ್ತೆ. 84, 85ಕ್ಕೆ ಬಂದು ನಿಲ್ಲತ್ತೆ. 50 ಜನ ರಾಜೀನಾಮೆ ಕೊಟ್ಟಾಗ. BJP ಎಷ್ಟಿದೆ? 66 ಇದೆ. JDS ಎಷ್ಟಿದೆ? 20 ಇದೆ. 66, 76, 86 ಇವರಿಗಿಂತ ಜಾಸ್ತಿ ಯಾರಾಗ್ತಾರೆ? ಇವರೇ ಬಿಜೆಪಿಯವರು ಆಗ್ತಾರೆ. ಆಗ ಅಲ್ಲಿ 169ಕ್ಕೆ ಎಲೆಕ್ಷನ್ ನಡೆಯುತ್ತೆ ಸದನದ ಒಳಗೆ, ಬಹುಮತ ಸಾಬೀತು. ಅದರ ಅರ್ಧಕ್ಕಿಂತ ಒಂದು ಜಾಸ್ತಿ, 86 ಯಾರು? BJP, JDS ಅವರು ಸರ್ಕಾರ ರಚನೆ ಮಾಡ್ತಾರೆ. ಆದರೆ ಈ 52 ಜನ ರಾಜೀನಾಮೆ ಕೊಟ್ರಲ್ಲ, ಅವರು 6 ತಿಂಗಳೊಳಗಾಗಿ ವಾಪಸ್ ಗೆದ್ದು ಬರಬೇಕು. ಅಟ್ಲೀಸ್ಟ್ 27-30 ಜನ ಆದರೂ ಗೆದ್ದು ಬರಬೇಕು. 113